ನೋಡಿದ್ದೀವಿ ಮೊನ್ನೆ ಸಹ ನಮ್ಮನ್ನೊಂದು ಟೆರರಿಸ್ಟ್ಗಳಾಗಿ ಮಾಡಿ ಪೊಲೀಸ್ನವರು ಒಳಗೆ ಕರ್ಕೊಂಡು ಹೋಗಿ ಬಿಟ್ಟರು. ಇವತ್ತು ಅದೇ ಪೊಲೀಸ್ನವರು ಅವರನ್ನು ಇಲ್ಲಿ ತಂದು ಬಿಟ್ಟರು. ಯಾಕೆ ಈ ಒಂದು ನಡುವಲ್ಲಿ ಪೊಲೀಸ್ನವರು ಬರ್ತಾರೆ ಗೊತ್ತಿಲ್ಲ. ನಾವ್ಯಾರು ಇಲ್ಲ ಇಲ್ಲಿ ಬಂದವರು ಅವರಿಗೆ ಹೊಡಿಲಿಕ್ಕೆ ಅಲ್ಲೇ ಮಾಡಲಿಕ್ಕೆ ಹೋದಲ್ಲ. ಇವತ್ತು ಈಗ ತಹಶೀಲ್ದಾರಿಗೆಲ್ಲ ಮನವಿ ಕೊಡ್ತೇವೆ. ಮನವಿ ಕೊಟ್ಟ ನಂತರ ಅದು ಏನಾಗಿದೆ ಅಂತ ಯಾರು ಕ್ವಶನ್ ಮಾಡೋದಿಲ್ಲ. ಆದರೆ ಇದನ್ನು ಆ ರೀತಿ ಒಂದು ನೀವು ಎಣಿಸೋದು ಬೇಡ. ನಿಮ್ಮ ಬಾಗಿಲಲ್ಲಿ ಬಂದು ಪ್ರತಿದಿನ ನಾವು ಆ ಕ್ವಶನ್ ಕೇಳ್ತೇವೆ. ನಮ್ಮ ಮನವಿಗೆ ಏನು ರಿಪ್ಲೈ ಬಂದಿದೆ, ನೀವೊಂದು ಮೀಡಿಯೇಟರ್ ಆಗಿ ಏನು ಮಾಡಿದ್ದೀರಿ ಅಂತ ತಹಶೀಲ್ದಾರ್ ಹತ್ರ ಖಂಡಿತ ನಾವು ಪ್ರಶ್ನೆಯನ್ನು ಕೇಳ್ತೇವೆ. ಅತ್ಯಾಚಾರಿಗಳಿಗೆ ಭಯ ಇಲ್ಲದ ಮೇಲೆ ನಾವು ಹೋರಾಟಗಾರಿಗೆ ಯಾಕೆ ಭಯಪಡಬೇಕು? ನಾನು ಗಡೀಪಾರು ಮಾಡಿದ ಕೂಡಲೇ ಯಾರು ಇಲ್ಲಿ ಹೆದರಿ ಕೂತ್ಕೊಳ್ಳೋದು ಇಲ್ಲ. ನಾವಂತೂ ಹೋರಾಟಗಾರರು ಇಂಥಕ್ಕೆಲ್ಲ ಹೆದರುವವರೆಲ್ಲ. ಹೋರಾಟ ಅಂದನಂದರೆ ಪ್ರತಿಯೊಂದನ್ನು ಫೇಸ್ ಮಾಡಲೇಬೇಕು. ಅದಕ್ಕೆ ಹೇಳೋದು ಹೋರಾಟ. ಯಾವ ಥರ ನಂದು ಇತ್ತು ಸ್ಟೇಟ್ ಅಂದರೆ ನಾವೇನು ಭಯಪಡೋದು ಬೇಡ, ಹೋರಾಟ ಮಾಡುವ. ಒಂದು ವೇಳೆ ಹೋರಾಟ ನಮ್ಮನ್ನು ಹತ್ತಿಕ್ಕಲಿಕ್ಕೆ ನೋಡಿದರೆ ಅಲ್ಲೇ ಕೈ ತೋರಿಸಿ ಹೇಳುವ, ಕೊಂದವರು ಇವರೇ. ನಮಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿತು, ಇವರೇ ಕೊಂದವರು. ಕೊಂದವರು ಯಾರು ಅಂತ ನಾವು ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದೇವೆ. ನಾಚಿಕೆ ಅನ್ನಿಸಬೇಕು ಎಲ್ಲ ಸರ್ಕಾರ ಆಗಲಿ ವಿರೋಧ ಪಕ್ಷ ಆಗಲಿ. ಇವತ್ತು ಹೆಣ್ಮಕ್ಕಳು ಬೀದಿಗೆ ಇಳಿದು ತಮ್ಮ ಹೆಣ್ಮಕ್ಕಳ ರಕ್ಷಣೆಗೋಸ್ಕರ ಅತ್ಯಾಚಾರ ಕೊಲೆಯಾದ ಘಟನೆಯ ಬಗ್ಗೆ ನ್ಯಾಯ ಸಿಗಬೇಕಂತ ಹೆಣ್ಮಕ್ಕಳು ಇವತ್ತು ಬಂದು ನ್ಯಾಯ ಸಮಾವೇಶ ಮಾಡಿ ಕೊಂದವರು ಯಾರು ಅಂತ ಕೇಳಬೇಕಾದ್ರೆ ಇವರೆಲ್ಲ ಯಾಕೆ ಮೌನವಾಗಿದ್ದರು, ಇವರು ಯಾಕೆ ಮಾಡ್ತಾ ಇಲ್ಲ, ಅವರಿಗೆ ಅಸಹ್ಯ ಆಗಬೇಕು, ಬೇರೆ ಏನಿಲ್ಲ. ನಾವು ಕೊಂದವರು ಯಾರು ಕೇಳೋದಕ್ಕೆ ಉತ್ತರ ಅವರು ಕೊಡಬೇಕಷ್ಟೇ. ಇದು ಈ ಒಂದು ಹೋರಾಟದಿಂದ ನೀವು ವಿನಂತಿ ಮಾಡಿಕೊಂಡ್ರಿ ಇವಾಗ ತಹಶೀಲ್ದಾರ್ಗೆ, ಅದು ಸರ್ಕಾರಕ್ಕೆ ತಲುಪಿ ಮತ್ತೆ ಅದರಿಂದ ಏನು ಬೆಳವಣಿಗೆ ಆಗಲಿಕ್ಕಿದೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಮೊನ್ನೆನೂ ನಾವೊಂದು ಮನವಿ ಕೊಟ್ಟಿದ್ದೇವೆ, ಅದು ಸರ್ಕಾರಕ್ಕೆ ತಲುಪಿದೆ ಇಲ್ಲ ಅಂತ ಗೊತ್ತಿಲ್ಲ. ಯಾಕೆಂದರೆ ಮೊನ್ನೆ ನಾವೊಂದು ಮನವಿ ಕೊಡಲಿಕ್ಕೆ ಹೋಗುವಾಗ ಪೊಲೀಸರು ನಮ್ಮನ್ನು ಹಿಡ್ಕೊಂಡು ಹೋದರು ಮನವಿ ಕೊಡಲಿಕ್ಕೆ. ಇವತ್ತು ಅದೇ ತಹಶೀಲ್ದಾರರು ಪೊಲೀಸರು ಇಲ್ಲಿ ಹಿಡ್ಕೊಂಡು ಬಂದರು. ಈ ನಡುವಲ್ಲಿ ಪೊಲೀಸರು ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ಸಾಮಾನ್ಯ ಒಂದು ಜನರ ಜೊತೆಗೆ ತಹಶೀಲ್ದಾರ್ ಅವರು ಅಧಿಕಾರಿ ಅಂತ ಬಿಟ್ಟು ಅವರು ಒಬ್ಬ ವ್ಯಕ್ತಿಯಾಗಿ ಬರ್ಬೋದು. ಯಾಕೆ ಭಯ ಅಂತ ಗೊತ್ತಿಲ್ಲ. ಯಾಕೆಂದರೆ ಎಲ್ಲರೂ ನೋಡಿದ್ದೀವಿ ಮೊನ್ನೆ ಸಹ ನಮ್ಮನ್ನೊಂದು ಟೆರರಿಸ್ಟ್ಗಳಾಗಿ ಮಾಡಿ ಪೊಲೀಸ್ನವರು ಒಳಗೆ ಕರ್ಕೊಂಡು ಹೋಗಿ ಬಿಟ್ಟರು. ಇವತ್ತು ಅದೇ ಪೊಲೀಸ್ನವರು ಅವರನ್ನು ಇಲ್ಲಿ ತಂದು ಬಿಟ್ಟರು. ಯಾಕೆ ಈ ಒಂದು ನಡುವಲ್ಲಿ ಪೊಲೀಸ್ನವರು ಬರ್ತಾರೆ ಗೊತ್ತಿಲ್ಲ. ನಾವ್ಯಾರು ಇಲ್ಲ ಇಲ್ಲಿ ಬಂದವರು ಅವರಿಗೆ ಹೊಡಿಲಿಕ್ಕೆ ಅಲ್ಲೇ ಮಾಡಲಿಕ್ಕೆ ಹೋದಲ್ಲ. ಇವತ್ತು ನಾನು ಹೇಳೋದು ಈ ಕೊಟ್ಟ ಮನವಿ ಎಲ್ಲಿವರೆಗೆ ಮುಟ್ತದೆ, ಯಾವಾಗ ಉತ್ತರ ಬರ್ತದೆ ಗೊತ್ತಿಲ್ಲ. ಕೆಲವು ಕಡೆ ಮನವಿ ಕೊಟ್ಟಾಗ ಮತ್ತೆ ಯಾರು ಅದರ ಹಿಂದೆ ಹೋಗುವುದಿಲ್ಲ. ಆದರೆ ಇವರನ್ನಂತೂ ನಾವು ಬೆನ್ನು ಬಿಡುವುದಿಲ್ಲ. ತಹಶೀಲ್ದಾರ್ ಮನವಿ ಕೊಟ್ಟ ನಂತರ ಏನೇನು ಆಗಿದೆ, ಏನೇನು ನಿಮ್ಮದು ಜವಾಬ್ದಾರಿ, ಏನೇನು ಉತ್ತರ ಆ ತಹಶೀಲ್ದಾರರ ಮುಖಾಂತರ ನಾವು ಕೇಳಬೇಕಾಗ್ತದೆ. ಖಂಡಿತ. ಯಾಕೆಂದರೆ ಕೆಲವು ನಾವು ಹೋರಾಟಗಳು ನೋಡ್ತೇವೆ, DC-ಗ ತಹಶೀಲ್ದಾರಿಗೆಲ್ಲ ಮನವಿ ಕೊಡ್ತೇವೆ. ಮನವಿ ಕೊಟ್ಟ ನಂತರ ಅದು ಏನಾಗಿದೆ ಅಂತ ಯಾರು ಕ್ವಶನ್ ಮಾಡೋದಿಲ್ಲ. ಆದರೆ ಇದನ್ನು ಆ ರೀತಿ ಒಂದು ನೀವು ಎಣಿಸೋದು ಬೇಡ. ನಿಮ್ಮ ಬಾಗಿಲಲ್ಲಿ ಬಂದು ಪ್ರತಿದಿನ ನಾವು ಆ ಕ್ವಶನ್ ಕೇಳ್ತೇವೆ. ನಮ್ಮ ಮನವಿಗೆ ಏನು ರಿಪ್ಲೈ ಬಂದಿದೆ, ನೀವೊಂದು ಮೀಡಿಯೇಟರ್ ಆಗಿ ಏನು ಮಾಡಿದ್ದೀರಿ ಅಂತ ತಹಶೀಲ್ದಾರ್ ಹತ್ರ ಖಂಡಿತ ನಾವು ಪ್ರಶ್ನೆಯನ್ನು ಕೇಳ್ತೇವೆ. ಗಡೀಪಾರ ಆದೇಶ ನಾನು ಹೇಳೋದು, ಒಬ್ಬ ಮಹೇಶಣ್ಣನನ್ನು ನಿಮಗೆ ಹತ್ತಿಕ್ಕಲಿಕ್ಕೆ ಆಗ್ಬೋದು ಅಷ್ಟೇ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ನಿಮ್ಮ ಹತ್ರ ಗಡೀಪಾರು ಮಾಡಲಿಕ್ಕೆ ಮಹೇಶಣ್ಣ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಮಹೇಶಣ್ಣ ಯಾವುದೇ ಅತ್ಯಾಚಾರ ಮಾಡಿದಲ್ಲ. ಮಹೇಶಣ್ಣ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆಯ ಬಗ್ಗೆ ನ್ಯಾಯ ಕೇಳಿದ್ದಾರೆ. ನೀವು ನ್ಯಾಯ ಕೇಳುವವರು ಇನ್ನು ಎಲ್ಲರನ್ನು ಗಡೀಪಾರು ಮಾಡೋದಾದರೆ ಮುಂದೊಂದು ದಿನ ನಾವೆಲ್ಲರೂ ಇದ್ದೇವೆ. ಈಗ ಇವತ್ತು ಇಷ್ಟು ಹೋರಾಟಗಾರರು, ಇನ್ನು ನಾವು ಕೇಳ್ತೇವೆ ಪ್ರಶ್ನೆಗಳು. ಎಷ್ಟು ಜನರನ್ನು ನೀವು ಗಡೀಪಾರು ಮಾಡ್ತೀರಿ? ಮಹೇಶಣ್ಣನ ಕೇಸುಗಳನ್ನು ನಾನು ನೋಡಿದ್ದೇನೆ. ಆ ಕೇಸುಗಳಲ್ಲಿ ಒಂದೇ ಒಂದು ಕೇಸ್ ಇದಕ್ಕೆ ಸಂಬಂಧಪಟ್ಟ ಕೇಸುಗಳಿಲ್ಲ, ರೌಡಿ ಲಿಸ್ಟ್ ಇಲ್ಲ, ಕೋಮು ಪ್ರಚೋದನೆ ಇಲ್ಲ, ಯಾವುದೇ ಇಲ್ಲ. ಸಣ್ಣ ಪುಟ್ಟ ಇಲ್ಲಿ ಬೆಳ್ತಂಗಡಿಯಲ್ಲಿ ಕ್ಷುಲ್ಲಕವಾದ ಕೇಸುಗಳನ್ನು ಹಾಕಿ ಇವತ್ತು ನೀವು ಗಡೀಪಾರು ಮಾಡೋದಾದರೆ ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಿ? ಅಸಹ್ಯ ಆಗಬೇಕು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ವಕೀಲರು ಹೇಳಿದ್ದಾರೆ, ಒಂದು ವೇಳೆ ಗಡೀಪಾರಿಗೆ ಆದೇಶ ಮಾಡಿದರೆ ಅದರ ಅನುಭವಿಸಬೇಕು AC. ಯಾಕೆಂದರೆ ಅವರು ನೋಡಬೇಕಿತ್ತು ಯಾವ ಕೇಸುಗಳಲ್ಲಿ ಏನು ಆಗಿದೆ ಅಂತ. ಕೆಲವು ಸುಳ್ಳು ಪ್ರಕರಣಗಳನ್ನು ಮುಚ್ಚಿಟ್ಟಿದ್ದಾರೆ ಬೆಳ್ತಂಗಡಿಯವರು ಕೊಡುವಾಗ. ಆ ಪ್ರಕರಣಗಳು ಓಪನ್ ಆಗಬೇಕು. ಆದರೆ ಮಹೇಶಣ್ಣನ ಹಿಂದೆ ಯಾಕೆ ಬಿದ್ದಿದ್ದಾರೆ? ಯಾಕೆಂದರೆ ಮಹೇಶಣ್ಣನ ಇಷ್ಟು ಭಯಪಡೋದಾದರೆ ನನಗೆ ನಾಚಿಕೆ ಅನ್ನಿಸ್ತಾ ಉಂಟು. ಒಬ್ಬ ವ್ಯಕ್ತಿಯನ್ನು ಇಷ್ಟು ಜನರು ಬೆನ್ನಟ್ಟಿ ಭಯಪಡಬೇಕಾದ್ರೆ ಅವರನ್ನು ಗಡೀಪಾರು ಮಾಡಬೇಕು ಹೇಳಿದರೆ ಇವರು ಅತ್ಯಾಚಾರಿಗಳ ಪರ ನಿಲ್ಲುವವರು. ಇವರು ಏನೋ ಮಾಡಿದ್ದಾರೆ ಅದಕ್ಕೆ ಭಯ, ಇಲ್ಲದ್ರೆ ಯಾಕೆ ಭಯಪಡಬೇಕು? ಮಹೇಶಣ್ಣನನ್ನು ಗಡೀಪಾರು ಮಾಡಿದ ಕೂಡಲೇ ಆಯಿತಾ? ಮಹೇಶಣ್ಣನು ಭಾರತ ದೇಶದಲ್ಲಿ ಇಲ್ವಾ? ಸಂವಿಧಾನದಲ್ಲಿ ಮಾತಾಡುವ ಹಕ್ಕಿಲ್ಲ ನಮಗೆ? ಪ್ರತಿಯೊಬ್ಬರಿಗೆ ಪ್ರಶ್ನೆ ಮಾಡುವ ಹಕ್ಕುಂಟು. ಆ ಹಕ್ಕನ್ನು ಮುರಿಯೋರು ಯಾರು? ಹಾಗಾಗಿ ಮಹೇಶಣ್ಣನ ಗಡೀಪಾರ ಏನು ನಾವದಕ್ಕೇನು ತಲೆ ಕೆಡಿಸಿಕೊಳ್ಳುವವರಿಲ್ಲ. ಮುಂದೊಂದು ದಿನ ಎಷ್ಟು ಜನರನ್ನು ಗಡೀಪಾರು ಮಾಡ್ತಾರೆ, ಎಷ್ಟೆಷ್ಟು ಕೇಸುಗಳಾಗ್ತಾರೆ ನೋಡುವ. ಹೋರಾಟದ ದಿಕ್ಕು ಯಾವತ್ತೂ ನಿಲ್ಲುವುದಿಲ್ಲ. ಒಬ್ಬನನ್ನು ಗಡೀಪಾರು ಮಾಡಿದ ಕೂಡಲೇ ಯಾರು ಇಲ್ಲಿ ಹೆದರಿ ಕೂತ್ಕೊಳ್ಳೋರು ಇಲ್ಲ. ನಾವಂತೂ ಹೋರಾಟಗಾರರು ಇಂಥಕ್ಕೆಲ್ಲ ಹೆದರುವವರೆಲ್ಲ. ಹೋರಾಟ ಅಂದನಂದರೆ ಪ್ರತಿಯೊಂದನ್ನು ಫೇಸ್ ಮಾಡಲೇಬೇಕು. ಅದಕ್ಕೆ ಹೇಳೋದು ಹೋರಾಟ. ಯಾರನ್ನು ಹೆದರಿ ಕೂತ್ಕೊಳ್ಳೋರಿಲ್ಲ. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಿದ್ದೇವೆ, ಕಾನೂನಾತ್ಮಕವಾಗಿ ಹೋಗ್ತಾ ಇದ್ದೇವೆ, ನ್ಯಾಯಯುತವಾಗಿ ಇದ್ದೇವೆ. ಅತ್ಯಾಚಾರಿಗಳಿಗೆ ಭಯ ಇಲ್ಲದ ಮೇಲೆ ನಾವು ಹೋರಾಟಗಾರರಿಗೆ ಯಾಕೆ ಭಯಪಡಬೇಕು? ಅತ್ಯಾಚಾರಿಗಳೇ ಇಷ್ಟು ದೌಲತ್ತು ತೋರಿಸುವಾಗ ಹೋರಾಟಗಾರರಿಗೆ ನಾವೇನು ಅದನ್ನು ಕೇರ್ ಮಾಡುವವರಲ್ಲ. ನೋಡುವ ಮುಂದೊಂದು ದಿನ ಏನಾಗ್ತದೆ ಬೆಳವಣಿಗೆ ನೋಡ್ಕೊಳ್ಳುವ.
ಇವತ್ತು SIT ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಲ್ಲ, ಅದರಲ್ಲಿ ಹೋರಾಟಗಾರರ ಕೆಲವೊಂದು ಹೆಸರುಗಳನ್ನ ಸೂಚಿಸಿ ಅಂತ ಹೇಳ್ತಾ ಇದೆ. ಕೆಲವೊಂದು ಮಾಧ್ಯಮಗಳು ಒಂದು ವಿಚಾರದ ಬಗ್ಗೆ ಕೂಡ ವಿಶ್ಲೇಷಣೆಗಳು ನಡೆಸ್ತಾ ಇದೆ. ಸೊ ಆ ಒಂದು ವಿಚಾರದಲ್ಲಿ ಏನು ಮಾತಾಡ್ತಾರೆ? ನೋಡಿ, ನನಗೆ ಇಲ್ಲಿ ಆಗೋದು SITಗೆ ತನಿಖೆ ಕೊಟ್ಟದ್ದು. ಈಗ ನಮ್ಮ ಕ್ವಶನ್ ಇಲ್ಲಿ SIT ತನಿಖಾಧಿಕಾರಿಗಳ ಅಥವಾ ಮಾಧ್ಯಮ ಅಂತ. SITಯಲ್ಲಿ ಏನಾದ ಘಟನೆಗಳು ಎಲ್ಲ ಮಾಧ್ಯಮದಲ್ಲಿ ಬರುವುದಾದರೆ ಮಾಧ್ಯಮದವರು ಮೀಡಿಯೇಟರ್ ಆಗಿ ಅದರೊಳಗೆ ಮಾಧ್ಯಮ ಏನಾದರೂ ತನಿಖೆ ಮಾಡ್ತಾ ಉಂಟಾ? ಪ್ರತಿಯೊಂದು ವಿಷಯ ಸೋರಿಕೆ ಆಗುವುದಾದರೆ ಈ ತನಿಖಾಧಿಕಾರಿಗಳ ರಿಪೋರ್ಟನ್ನು, ಈ ತನಿಖೆಯನ್ನು ನಾವು ನಂಬುವುದಿಲ್ಲ, ಅದಕ್ಕೆ ಧಿಕ್ಕಾರ ಹೇಳ್ತೇವೆ ನಾವು. ಇಲ್ಲ, ನಾನಿವತ್ತು ಹೇಳಿದ್ದೇನೆ ಇದು ಸಾಂಕೇತಿಕ ಅಂತ. ಅವರು ಹೆಣಿಸ್ಬೋದು, ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ ಏನೂ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಅದಂತೂ ಸತ್ಯ. ಯಾಕೆಂದರೆ ನಾನು ಓರ್ವ ಹಿಂದೂ ಧರ್ಮದಲ್ಲಿ ಹುಟ್ಟಿದವಳಾದ ಕಾರಣ ಪ್ರತಿಯೊಬ್ಬರು ನಾವು ಹೇಳೋದು ಕೊನೆಗೆ ಏನಾದರೂ ದುಷ್ಟರ ಸಂಹಾರ ಹೋಗಲಿಕ್ಕೆ ನಾವು ಬೇಡ್ಕೊಳ್ಳೋದು ದುರ್ಗೆ ಹತ್ರ, ತಾಯಿ ಹತ್ರ. ಇದು ಏನೋ ಸಾಂಕೇತಿಕ ದುಷ್ಟರ ಸಂಹಾರ ಆಗಲಿಕ್ಕೆ ಇದು ಒಂದು ಇರ್ಬೋದು ಸಾಂಕೇತಿಕವಾಗಿ. ಈಗ ಹೆಣ್ಣು ಮಕ್ಕಳೆಲ್ಲ ಒಟ್ಟಾಗಿದ್ದಾರೆ ಹೇಳಿದರೆ ಮುಂದೊಂದು ದಿನ ಆ ದುಷ್ಟರ ಸಂಹಾರ ಖಂಡಿತ ಆಗ್ತದೆ. ಇವತ್ತು ಇಲ್ಲಿ ಸೇರಿದಂತಹ ಈ ಒಂದು ಮಹಿಳಾ ಸಮಾವೇಶದಲ್ಲಿ ಒಂದು 2,000 ಜನ ಸೇರಿದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀರಾ ಅಂತ? ಯಾವ ಕಡೆಗಳಿಂದ ಬಂದಿದ್ದಾರೆ? ಇಲ್ಲ, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ. ನಿಜವಾಗಿ ಇವತ್ತು ವೀಕ್ ಡೇಸ್ ಕೆಲಸ ಇರುವ ದಿನ ಆದರೂ ಸಹ ಇಷ್ಟು ಹೆಣ್ಮಕ್ಕಳು ಸೇರಿದ್ದಾರೆ ಅಂತ ಹೇಳಿದರೆ, ಒಂದು ವೇಳೆ ಆದಿತ್ಯವಾರ ರಜೆ ದಿನ ಮಾಡಿದರೆ ತುಂಬ ಹೆಣ್ಮಕ್ಕಳು ಬರ್ತಿದ್ದಾರೆ. ಯಾಕೆಂದರೆ ಎಲ್ಲ ಹೆಣ್ಮಕ್ಕಳು ಈಗ ಕೆಲಸಕ್ಕೆ ಹೋಗುವವರಾದ ಕಾರಣ ಆ ಒಂದು ಕೆಲಸ ಬಿಟ್ಟು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಮುಂದೆ ಖಂಡಿತ ಎಲ್ಲಿ ಹೋರಾಟ ಮಾಡಿದರೂ ನಮ್ಮ ಜೊತೆ ಬರ್ತಾರೆ ಅನ್ನೋ ವಿಶ್ವಾಸ ನಮಗೆ ಇದೆ. ಇನ್ನು ಕಾನೂನಾತ್ಮಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಏನಾದರೂ ಅಡೆತಡೆಗಳಿದ್ವು ಅಥವಾ ಎಲ್ಲವೂ ಸರಿಯಾಗಿ ನಡೆದಿತ್ತಾ? ಇಲ್ಲ, ಕಾನೂನಾತ್ಮಕವಾಗಿ ಕೆಲವರಿಗೆಲ್ಲ ಭಯ ಇತ್ತು. ಯಾಕೆಂದರೆ ಸೌಜನ್ಯ ಹೋರಾಟ ಮಾಡುವಾಗ ಪ್ರತಿಯೊಂದು ಕಡೆಗಳಲ್ಲಿ ಸ್ಟೇ ತರ್ತಾ ಇದ್ರು. ಮುಂಚಿನ ದಿವಸ ಸ್ಟೇ ತರ್ತಿದ್ರು ವಿಘ್ನ ಸಂತೋಷಿಗಳಾಗಿ. ಹಾಗೆ ಎಲ್ರಿಗೂ ಇತ್ತು ಏನಾದರೂ ಸ್ಟೇ ತಂದರೆ ಏನು ಮಾಡೋದು ಅಂತ. ಮೊದಲ ಉತ್ತರ ನಂದು ಇತ್ತು, ಸ್ಟೇ ತಂದರೆ ನಾವೇನು ಭಯ ಪಡೋದು ಬೇಡ, ಹೋರಾಟ ಮಾಡುವ. ಒಂದು ವೇಳೆ ಹೋರಾಟ ನಮ್ಮನ್ನು ಹತ್ತಿಕ್ಕಲಿಕ್ಕೆ ನೋಡಿದರೆ ಅಲ್ಲೇ ಕೈ ತೋರಿಸಿ ಹೇಳುವ, ಕೊಂದವರು ಇವರೇ, ನಮಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿತು, ಇವರೇ ಕೊಂದವರು, ಆ ಅಭಿಯಾನ ಮಾಡಿಕೊಂಡು ಹೋಗುವ ಅಂತ ಹೇಳಿದ. ಅದು ಮುಟ್ಟಿತ ಏನ, ಎಲ್ಲಿ ಹೋರಾಟಗಳಿಗೆ ಅಡ್ಡಿ ಬರಲಿಲ್ಲ. ತಹಶೀಲ್ದಾರರು ಪರ್ಮಿಷನ್ ಕೊಟ್ಟರು, ಆನಂತರ ಇಲ್ಲಿ ವೇದಿಕೆಗೆ ಪರ್ಮಿಷನ್ ಕೊಡಲಿಲ್ಲ, ಶಾಮಿಯಾನಕ್ಕೆ ಪರ್ಮಿಷನ್ ಕೊಡಲಿಲ್ಲ. ನಾವು ಮಾಡ್ತೇವೆ ಅಂತ ಹೇಳಿದರು. SP ಅವರನ್ನು ಭೇಟಿಯಾದೆವು. SP ಅವರು ತುಂಬ ಬೆಂಬಲ ಕೊಟ್ಟಿದ್ದಾರೆ. ನಿನ್ನೆನೂ ರಾತ್ರಿ ನಾನು ಭೇಟಿಯಾಗಿದ್ದೇನೆ. ಏನಾದರೂ ತೊಂದರೆ, ಏಕೆಂದರೆ ಸಾಮಾಜಿಕ ಜಾಲತಾಣದಲ್ಲಿ ಬೇಡದೆಲ್ಲ ವಿಚಾರಗಳನ್ನು ಹಾಕ್ತಾ ಇದ್ರು. SP ಅವರ ಗಮನಕ್ಕೆ ತಂದು ನಮಗೆ ಯಾವುದಕ್ಕೂ SP ಅವರು ತೊಂದರೆ ಮಾಡಲಿಲ್ಲ. ಇಲ್ಲಿ ಪರ್ಮಿಷನಿಗೆ ಇಲ್ಲಿ ಅವರ ಅಡ್ಡಿ ಇದ್ದರೂ ಸಹ ಕೆಲವರೆಲ್ಲ ತಪ್ಪಿಸಿಕೊಂಡು ಹೋಗೋದು, ಮೈಕ್ ಪರ್ಮಿಷನಿಗೆ ಇದಕ್ಕೆ ಅಡ್ಡಿ ಮಾಡ್ತಾ ಇದ್ದರೂ ಸಹ SP ಅವರ ಕಡೆಯಿಂದಲೇ ನಾವು ಡೈರೆಕ್ಟಾಗಿ ಅಲ್ಲಿ ಹೋಗಿ ಮನವಿ ಕೊಟ್ಟ ಕಾರಣ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟರು, ಏನು ತೊಂದರೆ ಆಗಲಿಲ್ಲ. ಮನವಿ ಕೊಡುವ ಸಂದರ್ಭದಲ್ಲಿ ತಹಸೀಲ್ದಾರರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ತಹಶೀಲ್ದಾರರು ಮನವಿ ಕೊಡುವ ಸಂದರ್ಭದಲ್ಲಿ ಒಳ್ಳೆ ರೀತಿ ಪ್ರತಿಕ್ರಿಯೆ ಮಾಡಿದರು. ನಾವು ಮೊನ್ನೆ ಮನವಿ ಕೊಡಲಿಕ್ಕೆ ಹೋದ ರೀತಿಯಲ್ಲಿ ಕಳೆದ ಬಾರಿ ಸಿಗಲಿಲ್ಲ. ಈ ಬಾರಿ ಫೋನ್ ಮಾಡಿ ನಿಲ್ಲಿಸಿ ಅವರನ್ನು ಭೇಟಿಯಾಗುವಾಗ ಅವ್ರು ಎಣಿಸಿರಲಿಲ್ಲ ನಾವು ಅವರನ್ನು ನಿಲ್ಲಿಸಿ ಭೇಟಿಯಾಗ್ತೇವೆ ಅಂತ. ಇಲ್ಲ, ನೋಡುವ, ಕೊಟ್ಟಿದ್ದೇವೆ, ಅಲ್ಲ ಶಾಮಿಯಾನ ಹಾಕಲಿ ಪರ್ಮಿಷನ್ ಇಲ್ಲ, ಕೊಡಬೇಕು ಸರ್. ಯಾಕೆಂದರೆ ಮಹಿಳೆಯರಿಗೆ ಸರ್ಕಾರದಲ್ಲಿ ಪ್ರತಿಯೊಂದನ್ನು ಉಚಿತ ಕೊಡುವಾಗ ನಿಮ್ಮ ಮೈದಾನ ತಹಶೀಲ್ದಾರ್ ಇದು ಸರ್ಕಾರಕ್ಕೆ ಸೇರಿದಂಥದ್ದು, ನೀವು ಹೋರಾಟ ಕೊಡದಿದ್ರೆ ಮತ್ತು ಇದು ಎಂತಕ್ಕೆ ಕೇಳುವಾಗ, ಅಲ್ಲ ಅಲ್ಲಿ ಸರ್ಕಾರ ಸಿದ್ದರಾಮಯ್ಯ ಹತ್ರ ನಮಗೆ ಹೋಗಿ ಕೇಳಲಿಕ್ಕೆ ಆಗೋದಿಲ್ಲ, ತಹಶೀಲ್ದಾರರು ನೀವು ಮೀಡಿಯೇಟರ್, ನೀವೇ ಕೊಡಬೇಕು ಅಂತ ಹೇಳುವಾಗ ಮಾಡಿಕೊಳ್ಳಿ, ಆದರೆ ನನಗೆ ಶಾಮಿಯಾನ ಹಾಕ್ಲಿಕ್ಕೆ ಆಗೋದಿಲ್ಲ ಹೇಳುವಾಗ ನಾವು ಹೇಳಿದ್ದೇವೆ ಲೀಗಲ್ ಆಗಿ ನೀವೇನಾದರೂ ಮಾಡೋದಿದ್ರೆ ಮಾಡಿ, ಅದನ್ನು ನಾವು ಆ್ಯಸೆಪ್ಟ್ ಮಾಡ್ತೇವೆ. ಯಾಕೆಂದರೆ ಮಹಿಳೆಯರು ಯಾರು ಇಲ್ಲಿ ಗಲಾಟೆ ಮಾಡಲಿಕ್ಕೆ ಬರುವುದಲ್ಲ, ಮೌನ ಮೆರವಣಿಗೆ ಮಾಡಿ ಇಲ್ಲಿ ಬರುವಾಗ ನೀವೊಂದು ಸೂರನ್ನು ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಅದರ ಬಗ್ಗೆ ಮಾತಾಡ್ತೇವೆ. ಮತ್ತು SP ಹತ್ರ ನಾನು ವೈಯಕ್ತಿಕವಾಗಿ ಆ ಸಲ ನಾವೆಲ್ಲ ಭೇಟಿಯಾದಾಗ ಆ್ಯಂಬುಲೆನ್ಸು ಕೇಳಿದೆ, ಒಂದು ವೇಳೆ ಬಿಸಿಲಲ್ಲಿ ತಲೆ ತಿರುಗಿ ಬಿದ್ದರೆ ಆ್ಯಂಬುಲೆನ್ಸ್ನ ವ್ಯವಸ್ಥೆ ಬೇಕು ಅಂತ. ಇವತ್ತು ಮಿನಿ ತಹಶೀಲ್ದಾರರು ಇಲ್ಲಿ ಶಾಮಿಯಾನ ತೆಗೆಯುವುದಂತ ಮಾಡಿದರೆ ಆ ಹೋರಾಟದ ದಿಕ್ಕೆ ಸ್ವಲ್ಪ ತಪ್ಪುತ್ತಿತ್ತು, ಅದನ್ನು ಅವರು ನಿಲ್ಲಿಸಿದರು. ಯಾಕೆಂದರೆ ಮೊನ್ನೆ 2ನೇ ಸಲ ಭೇಟಿಯಾಗಿ ಇವರಿಗೆ ಹೋಗುವವರಿಗೆ ಪರ್ಮಿಷನ್ ಕೊಡಲಿಲ್ಲ. 2ನೇ ಸಲ ನಾನು ಹೋಗಿದ್ದೆ, ಖುದ್ದಾಗಿ ಅವ್ರ ಹತ್ರ ಮಾತಾಡುವಾಗ ಸ್ವಲ್ಪ ಇದು ಬಂದು, ಆದರೆ ಯಾವುದೇ ತೊಂದರೆ ಕೊಡಲಿಲ್ಲ. ಒಳ್ಳೆ ರೀತಿಯಲ್ಲಿ ತಗೊಂಡಿದ್ದಾರೆ ತಹಶೀಲ್ದಾರರು.